ಕಾಡಾನೆ ದಾಳಿಯಿಂದ ಮೃತಪಟ್ಟ ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಜಲಜಾಕ್ಷಿ ಅವರ ಬಾಳೆಗುಂಡಿ ನಿವಾಸಕ್ಕೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ವನ್ಯಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ 2 ತಿಂಗಳಲ್ಲಿ ಕೊಡಗಿನಲ್ಲಿ ಕಾಡಾನೆ ದಾಳಿಗೆ 4 ಬಲಿಯಾಗಿರುವುದು ಆತಂಕದ ವಿಚಾರ. ನಮ್ಮ ಸರ್ಕಾರದ ಅವಧಿಯಲ್ಲಿ ಅನುದಾನ ಕ್ರೋಢೀಕರಿಸಿ ಜಿಲ್ಲೆಯಲ್ಲಿ 350 ಕಿಲೋಮೀಟರ್ನಷ್ಟು ಆನೆ ಕಂದಕ ನಿರ್ಮಿಸಲಾಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕಾಡಾನೆ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಓಪನ್ ಒಂದು ಹಾಕಿದ್ವಿ ಅದು ಇಂಚೆಂದು ದಾಟಿಲ್ಲ ಈಗ ಆನೆ ಇಂಚಿಗೆ ದಾಟಿದೆ ಸರ್. ಹಿಂಗೆ ಬಂದು ಅಲ್ಲೇ ದಾಟಿದೆ. ಅದೇ ಕೊಡಗು ಜಿಲ್ಲೆಯಲ್ಲಿ ಆನೆಯ ಮತ್ತು ಕಾಡು ಪ್ರಾಣಿಗಳು ಹುಲಿಗಳ ಕಾಟ ಜಾಸ್ತಿ ಆಗಿದೆ. ಈಗ ಕೇವಲ ಒಂದು 60 ದಿವಸದೊಳಗೆ 4 ಡೆತ್ತನ್ನು ಕೊಡಗಿನಲ್ಲಿ ಆನೆ ತುಳಿತದಲ್ಲಿ ಸುತ್ತಿರೋದನ್ನು ತಾವು ನೋಡಿದ್ವಿ. ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವೊಂದು 350 ಕೋಟಿ ರೂಪಾಯಿಯ ಒಂದು ಟ್ರೆಂಚಸ್ಸನ್ನು ಹೊಡಿಬೇಕು ಮತ್ತು EPT ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಮಾಡಿ, ನಮಗೂ ಕೂಡ ಏನು ಹಣದ ಕೊರತೆ ಬರಬಾರ್ದು ಅಂತ ಉದ್ದೇಶದಿಂದ ಎಲ್ಲೆಲ್ಲ ನಮ್ಮ ಪಾರ್ಕ್ಗಳಿವೆ ಆ ದುಡ್ಡನ್ನು ಬಂದದನ್ನು ಒಂದು ಫಂಡಿಗೆ ಹಾಕಿ ಅಲ್ಲಿ ಟ್ರೆಂಚಸ್ಸನ್ನು ಹೊಡಿಬೇಕು ಅಂತ ತೀರ್ಮಾನ ಮಾಡಿದರು. ಅದರಲ್ಲಿ ಸುಮಾರು ನಾವೊಂದು 350 ಕಿಲೋಮೀಟರ್ವರೆಗೆ ಹೊಡೆದಿದ್ದೇವೆ. ಇನ್ನೂ ಕೂಡ ಅದನ್ನು ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಸರ್ಕಾರ ಬಂದ ಮೇಲೆ ಯಾವುದೇ ಕಂಟಿನ್ಯೂ ಮಾಡುವಂಥ ವ್ಯವಸ್ಥೆ ಆಗಲಿಲ್ಲ. ಹಾಗಾಗಿ ಆನೆ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆದಷ್ಟು ಬೇಗನೆ ಈ ಕಾಡಾನೆ ಹಾವಳಿ ಇರ್ಬೋದು, ಅದರ ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಆಗ್ತದೆ. ಈ ಸಂದರ್ಭ ಕೊಡಗು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ BB ಭಾರತೇಶ್, ಕೊಡಗು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ RK ಚಂದ್ರ, ಸೋಮರ್ಪೇಟೆ ಮಂಡಲ ಅಧ್ಯಕ್ಷ ಗೌತಮ್, ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.